ಹಾಯ್ ಹಲೋ ಎವ್ರಿ ಒನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಅದ್ರ ಜೊತೆಗೆ ನಿಮ್ಮ ಸ್ಟಡಿ ಕೂಡ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ. ಯಾಕೆಂದರೆ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ನಿಮ್ಮ ಪ್ರಿಪರೇಷನ್ ಯಾವ ಲೆವೆಲ್ ಇರಬೇಕು ಅಂತ ಹೇಳಿದ್ರೆ ರಾಕೆಟ್ ಸ್ಪೀಡಲ್ಲಿ ಇರಬೇಕು. ಅದರ ಜೊತೆಗೆ ಸ್ಟ್ರಾಟಜಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್ ಆ್ಯಂಡ್ ಯು ಮಸ್ಟ್ ನೋ ದ ಬ್ಲೂ ಪ್ರಿಂಟ್ ಆಫ್ ಯುವರ್ ಕ್ವಶನ್ ಪೇಪರ್. ಇದು ಗೊತ್ತಿದ್ರೆ ನಿಮ್ಗೆ ಆಲ್ಮೋಸ್ಟ್ 50% ಸ್ಟಡಿ ಮಾಡಿದ ಹಾಗೇನೆ. ಇನ್ನು 50% ಟೆಕ್ಸ್ಟ್ ಬುಕ್ಕಿನಲ್ಲಿ ಇರೋದನ್ನ, ನೋಟ್ಸಲ್ಲಿ ಇರೋದನ್ನ, ನಾವು ಹೇಳಿರೋದನ್ನ ನೀವು ಸ್ಟಡಿ ಮಾಡ್ಬೋದು. ಓಕೆನಾ? ಸೊ ಈ ಸೆಷನಲ್ಲಿ ಬ್ಲೂ ಪ್ರಿಂಟ್ ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಆಫ್ ಯುವರ್ ಫಸ್ಟ್ PUC ಬಯಾಲಜಿಯನ್ನು ಡಿಸ್ಕಸ್ ಮಾಡೋಣ. ರೆಡಿ ಇದ್ದೀರಾ ಅಲ್ವಾ? ಓಕೆ, ಫಸ್ಟು ಸರ್, ವೈ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್. ಮೋಸ್ಟ್ಲಿ ನಿಮಗೆ ಪ್ರಿಪರೇಟರಿ ಇರೋಲ್ಲ, ಕಾಲೇಜ್ ಲೆವೆಲಲ್ಲಿ ಮಾಡಿದರೆ ದಟ್ ಈಸ್ ಓಕೆ ಅಲ್ವಾ. ಬಟ್ ಮಿಡ್ ಟರ್ಮ್ ಎಕ್ಸಾಮನ್ನು ಬರೆದಿರ್ತೀರಾ, ಅಲ್ಲಿ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇತ್ತೋ ಅದೇ ಥರ ಇಲ್ಲೂ ಕೂಡ ಇರುತ್ತೆ. ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ತುಂಬ ಈಸಿ ಆಗಿದೆ ವೆನ್ ಕಂಪೇರ್ ಟು ಲಾಸ್ಟ್ 2 years ಬ್ಯಾಕ್ ಏನಿತ್ತು ಆ ಥರ ಇಲ್ಲ. ಅಲ್ಲಿಂದ ಏನು ಮಾಡಿದ್ರು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಜೊತೆಗೆ ಡಯಾಗ್ರಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟ್ಲಿ ವಿಲ್ ಸ್ಕೋರ್ ನಿಯರ್ಲಿ ಅಬೌಟ್ 12 to 15 ಮಾರ್ಕ್ಸ್ ಔಟ್ ಆಫ್ 70. 70ಗೆ 12 to 15 ಮಾರ್ಕ್ಸ್ಗೆ ಡಯಾಗ್ರಾಮ್ಗಳು ಬಯಾಲಜಿಯಲ್ಲಿ ಬರುತ್ತೆ. ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಸರ್, ವಾಟ್ ಈಸ್ ದ ಯೂಸ್ ಆಫ್ ಸ್ಟಡಿಯಿಂಗ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್? ಯಾಕೆ ಅರ್ಥ ಆಗಬೇಕಿದು? ಟೈಮ್ ಮ್ಯಾನೇಜ್ಮೆಂಟ್ಗೆ ಗೊತ್ತಿರಬೇಕು ನಿಮಗೆ. MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಆಲ್ಮೋಸ್ಟ್ 20 ಕ್ವಶನ್ಸ್ಗಳಿರುತ್ತೆ. ಯು ಕ್ಯಾನ್ ಈಸಿಲಿ ಸ್ಕೋರ್ 20 ಔಟ್ ಆಫ್ 70. 70ಯಲ್ಲಿ 20 ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅಬ್ಬೊಬ್ಬ ಅಂತ ಹೇಳಿದ್ರೆ, ಸರ್ ನಾನೇನು ಓದೇ ಇಲ್ಲ, ಪರವಾಗಿಲ್ಲ ಓದೇ ಇಲ್ಲ ಅಂತಲ್ಲ, ಸ್ವಲ್ಪ ಓದಿದ್ದೀನಿ ಅಂತ ಹೇಳಿದ್ರು ಮಿನಿಮಮ್ 10 to 15 ಅಂತೂ ಬಂದೇ ಬರುತ್ತೆ. ಸೊ ಬಯಾಲಜಿ ಇಟ್ಸ್ ವೆರಿ ಡಿಫಿಕಲ್ಟ್ ವೆನ್ ಇಟ್ ಕಮ್ಸ್ ಟು ಲೈಕ್ ಸ್ಕೋರಿಂಗ್ 70 ಔಟ್ ಆಫ್ 70. ಇಟ್ಸ್ ವೆರಿ ಈಸಿ ಟು ಸ್ಕೋರ್ 50 ಆ್ಯಂಡ್ 50 ಅರೌಂಡ್. 50 ಆಸುಪಾಸಿನಲ್ಲಿ ನೀವು ಸ್ಕೋರ್ ಮಾಡಬೇಕು ಅಂದರೆ ತುಂಬ ಈಸಿ. ಎಲ್ಲರೂ ಸ್ಕೋರ್ ಮಾಡ್ಬೋದು 40+, 50+. ಓಕೆನಾ? ತುಂಬ ಈಸಿ ಇರುತ್ತೆ. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಒಂದೊಂದು ಕ್ವಶನ್ಗೆ 1 ನಿಮಿಷ ಅಂತ ಟೈಮ್ ತೆಗೆದುಕೊಂಡ್ರು ಕೂಡ, ಸೊ ಯು ವಿಲ್ ಆನ್ಸರ್ ಆಲ್ ದೀಸ್ ಕ್ವಶನ್ಸ್ ಇನ್ 20 minutes. ಬೇಡ, ಒಂದೊಂದು ಕ್ವಶನ್ಗಳಿಗೆ ನಾನು ಡಬಲ್ ಟೈಮ್ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು ಕೂಡ ಯು ಆರ್ ಆನ್ಸರಿಂಗ್ ಆಲ್ ದೀಸ್ ಕ್ವಶನ್ಸ್ ಇನ್ 40 minutes. 40 minutesಲ್ಲಿ ಅಷ್ಟು ಬೇಕಾಗಲ್ಲ, ಸುಮ್ಮನೆ ಹೇಳ್ತಾ ಇರೋದು. ಇಲ್ಲಾಂದರೆ ನೀವು ಅದನ್ನೇ ಸೀರಿಯಸ್ ಆಗಿ ತೊಗೊಂಬಿಟ್ರೆ ಕಷ್ಟ. ಹೇಳ್ತಾ ಇರೋದು ಮ್ಯಾಕ್ಸ್ ಅಂತ ಹೇಳಿದ್ರು ಅಷ್ಟು ಬೇಕು ಅಂದರು ಇನ್ನೂ ಟೈಮ್ ಇರುತ್ತೆ ಅಂತ ಬರಿಬೋದಲ್ವಾ, ಈಸಿಯಾಗಿರುತ್ತೆ. ಅದ್ರ ಜೊತೆಗೆ 2 mark ಮತ್ತು 3 mark ಕ್ವಶನ್ಸ್ಗಳು ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್. ಸೊ ತುಂಬ ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ ಏನಲ್ಲ. ಔಟ್ ಆಫ್ 7 ಯು ಹ್ಯಾವ್ ಟು ಆನ್ಸರ್ 5, ಎನಿ 5. ಯಾವುದಾದ್ರೂ ಕಾನ್ಸೆಪ್ಟ್ ಚಾಪ್ಟರ್ನ ನೀವೇನಾದರೂ ಕೂಡ ಸ್ಕಿಪ್ ಮಾಡಿದರೆ, ಆ ಕ್ವಶನ್ನು ಅಲ್ಲಿ ಬಂದಿದ್ರೆ ನೀವು ಅದನ್ನು ಈಸಿಯಾಗಿ ಸ್ಕಿಪ್ ಮಾಡಿಬಿಡ್ಬೋದು. ಔಟ್ ಆಫ್ 7 ಯು ಹ್ಯಾವ್ ಟು ಆನ್ಸರ್ ಎನಿ 5. ಈಗ ಒಂದೊಂದು ಕ್ವಶನ್ಗೆ 2 mark ಇರುತ್ತೆ ಅಂದರೆ ನೀವು 2 markಗೆ ಎಷ್ಟು ಬರೀಬೇಕು ಅಂತ ಗೊತ್ತಿರುತ್ತೆ. ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಲಿಸ್ಟ್ ಅಂತ, ನೇಮ್ ಅಂತ ಕೇಳಿದಾಗ, ಲಿಸ್ಟ್ ಅಂತ ಕೇಳಿದಾಗ ಜಸ್ಟ್ ವರ್ಡ್ಸ್ಗಳಲ್ಲೇ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಡಿಫೈನ್ ಅಂತ ಬಂದಾಗ, ಡಿಸ್ಕ್ರೈಬ್ ಆರ್ ಬ್ರೀಫ್ ಎ ನೋಟ್ ಅಂತ ಬಂದಾಗ 1 or 2 ಸೆಂಟೆನ್ಸಲ್ಲಿ ಎಂಡ್ ಆಗುತ್ತೆ. ಸೊ ಬೇಸ್ಡ್ ಆನ್ ದಟ್ ಯು ಆರ್ ಗಿವಿಂಗ್ ನಿಯರ್ಲಿ ಅಬೌಟ್ 4 to 5 minutes ಪರ್ ಕ್ವಶನ್ ಅಂತ ಅಂದ್ಕೊಂಡ್ರು ಕೂಡ ನಿಮಗೆ ಟೈಮ್ ಉಳ್ಕೊಳ್ಳುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಇವಾಗಲೇ ನೀವು ಪ್ರಾಕ್ಟೀಸ್ ಮಾಡುವಾಗ ಜಸ್ಟ್ ಕ್ಯಾಲ್ಕುಲೇಟ್ ದ ಟೈಮ್. ಬಟ್ ಆ ಟೈಮನ್ನೇ ಮೈಂಡಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಅಲ್ಲಿ ಸ್ವಲ್ಪ ಸ್ಲೋ ಆಗಿ ಥಿಂಕ್ ಮಾಡಿ ಆನ್ಸರ್ ಬರೀರಿ ಅಂತ ಹೇಳ್ತಾ ಇರೋದು. ಓಕೆನಾ? ಸೊ ಇಲ್ಲಿ 3 mark ಕ್ವಶನ್ಗಳಲ್ಲಿ ಕೆಲವು 2 mark ಕೂಡ ಬರೋ ಚಾನ್ಸ್ಗಳಿರುತ್ತೆ. ಡಯಾಗ್ರಾಮ್ಗಳು ತುಂಬ ಸಿಂಪಲ್ ಆಗಿರೋದು. 3 mark ಕ್ವಶನ್ಗಳಲ್ಲಿ ನಿಮಗೆ ಡಯಾಗ್ರಾಮ್ಗಳನ್ನ ಕೇಳೋ ಚಾನ್ಸ್ ಇರುತ್ತೆ. ಓಕೆ, 1 or 2 ಡಯಾಗ್ರಾಮ್ ಬರಬಹುದು. ಇನ್ನು ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ಗಳು ಬಂದರೆ ಪಾರ್ಟ್ ಡಿಯಲ್ಲಿ, ಸೊ ಮೇನ್ ನಂಬರ್ 5 ಮತ್ತು 6ಅಲ್ಲಿ 2 ಪಾರ್ಟನ್ನು ಡಿವೈಡ್ ಮಾಡಿದ್ದಾರೆ. ಯಾಕೆ? ಒಂದೇ ಪಾರ್ಟಲ್ಲಿ ಕೊಡ್ಬೋದಿತ್ತಲ್ವಾ. ಆದರೆ ಲಾಸ್ಟ್ ಮೇನ್ ಏನಿದೆ ಅಲ್ಲಿ ಕೆಲವು ಅಪ್ಲೈಡ್ ಕ್ವಶನ್ಸ್ಗಳನ್ನು, ಇಂಟಿಗ್ರೇಟೆಡ್ ಅಥವಾ ಲಿಟಲ್ ಆಲ್ಟರ್ಡ್ ಕ್ವಶನ್ಸ್ಗಳನ್ನು, ಸಿನಾರಿಯೋ ಬೇಸ್ಡ್, ಸಿಚುವೇಶನ್ ಬೇಸ್ಡ್ ಕ್ವಶನ್ಸ್ಗಳನ್ನ ಕೇಳೋ ಚಾನ್ಸ್ ಇರುತ್ತೆ. ಅಂದರೆ ಒಂದು ಕಾನ್ಸೆಪ್ಟ್ ತೆಗೆದುಕೊಂಡು ಅದೇ ಕಾನ್ಸೆಪ್ಟನ್ನು ಸ್ಪ್ಲಿಟ್ ಮಾಡಿ 5 ಸೆಗ್ಮೆಂಟ್ಗಳಲ್ಲಿ ಕ್ವಶನನ್ನು ಕೇಳ್ತಾರೆ. ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಬರೀಬೇಕು. ಬಟ್ ಆ ಆನ್ಸರ್ ಡೈರೆಕ್ಟಾಗೇ ಇರುತ್ತೆ. ನೀವು ಯಾವಾಗ ಕ್ವಶನ್ ನೋಡ್ತೀರೋ ಅವಾಗ ಲೈಟ್ ಆಗಿ ನಿಮಗೆ ಪೇನ್ ಆಗೋದಕ್ಕೆ ಶುರು ಆಗುತ್ತೆ. ಅಂದರೆ ಯಾವ ಥರಪ್ಪ ಇದೆ ಕ್ವಶನ್ ಅಂತ ಹೇಳಿ ಆ ಥರ ಭಯ ಪಡ್ಕೋಬೇಡಿ. ಫಸ್ಟ್ 5 mark ಕ್ವಶನ್ಸ್ಗಳೆಲ್ಲ ಆಲ್ಮೋಸ್ಟ್ ಡೈರೆಕ್ಟ್ ಇರುತ್ತೆ, ಇನ್ಕ್ಲೂಡಿಂಗ್ ದ ಡಯಾಗ್ರಾಮ್ಸ್. ಅಲ್ಲಿ 7ಗೆ 4 ಮಾತ್ರ ಬರೀತೀರಾ, 3 ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ. ಯು ನೋ ದಟ್ ಹೌ ಟು ಯುಟಿಲೈಸ್. ಆ್ಯಂಡ್ ನೆಕ್ಸ್ಟ್ 5 mark ಲಾಸ್ಟ್ ಮೇನ್ ಅಂತ ಬಂದಾಗ ದೇರ್ ಆರ್ 3 questions ಯು ಹ್ಯಾವ್ ಟು ಆನ್ಸರ್ ಎನಿ ಒನ್ ಆಫ್ ದೆಮ್.
ಇಲ್ಲಿ 3 ಝುವಾಲಜಿ ಕ್ವಶನ್ ಇರ್ಬೋದು ಅಥವಾ 3 ಬಾಟನಿ ಕ್ವಶನ್ ಇರ್ಬೋದು, 2 ಇನ್ಕ್ಲೂಡ್ ಆಗ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್, ಏನು ಬೇಕಾದರೂ ಆಗ್ಬೋದು. ಸೊ ಫೈನಲ್ ಆಗಿ 70 ಮಾರ್ಕ್ಸ್ಗೆ ನೀವು ಆನ್ಸರ್ನ ಬರೀತಾ ಇರ್ತೀರಾ. ದೇರ್ ಆರ್ ಮೋರ್ ದೆನ್ ಅಬೌಟ್ 105 ಮಾರ್ಕ್ಸ್ಗೆ ಕೇಳಿರ್ತಾರೆ, ಅದರಲ್ಲಿ ನೀವು ಬರೀತಾ ಇರೋದು 70ಗೆ ಮಾತ್ರ. ಸೊ ಯು ಕ್ಯಾನ್ ಈಸಿಲಿ ಸ್ಕೋರ್ 50. ಓಕೆ, ನಾರ್ಮಲ್ ಆಗಿ ಓದಿದ್ರು ಕೂಡ ಯಾರೆಲ್ಲ 60 ಅಬೋವ್ 65 ಪ್ಲಸ್ ತಗೋಬೇಕು, 70 ಔಟ್ ಆಫ್ 75 ತಗೋಬೇಕು ಅಂತ ಹೇಳಿರ್ತಾರ, ಸೊ ಅವ್ರೇನು ಮಾಡಬೇಕು, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ವಾಟ್ ದೇ ಆರ್ ಆಸ್ಕಿಂಗ್, ಅದರ ರಿಲೇಟೆಡ್ ಆಗಿ ಬರಿಬೇಕಾಗಿರುತ್ತೆ. ಇದು ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಿರಲಿ. ಅದರ ಜೊತೆಗೆ ಬ್ಲೂ ಪ್ರಿಂಟ್ ಇಸ್ ಸೂಪರ್ ಇಂಪಾರ್ಟೆಂಟ್ ರೈಟ್ ನಾವು. ಯಾವ ಚಾಪ್ಟ್ರಿಂದ ಎಷ್ಟು ಮಾರ್ಕ್ಸ್ಗೆ ಬರುತ್ತೆ ಅನ್ನೋದು. ಸೊ ಈ ವರ್ಷ ರಿಲೀಸ್ ಮಾಡಿರೋ ಬ್ಲೂ ಪ್ರಿಂಟಲ್ಲಿ ಈ ಥರ ಇರುತ್ತೆ ಬಯಾಲಜಿ ಫೋರಮಿಂದ. ಸೊ ಲಿವಿಂಗ್ ವರ್ಲ್ಡ್ ಅನ್ನೋ ಚಾಪ್ಟ್ರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ನಿಯರ್ಲಿ ಅಬೌಟ್ 2 ಮಾರ್ಕ್ಸ್. ತುಂಬ ಸಿಂಪಲ್ ಆಗಿರೋ ಚಾಪ್ಟರ್ ಅದು, 2 ಮಾರ್ಕ್ಗೆ. ಇನ್ನು ಬಯಾಲಜಿಕಲ್ ಕ್ಲಾಸಿಫಿಕೇಷನ್ನಿಂದ ಎಗೈನ್ 4 ಮಾರ್ಕ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಯಾಲಜಿಕಲ್ ಕ್ಲಾಸಿಫಿಕೇಷನಿಂದ 4 ಮಾರ್ಕ್ಗೆ ಒಂದು ಸಿಂಪಲ್ ಆಗಿರೋ ಡಯಾಗ್ರಾಮ್ನ ಕೇಳ್ಬೋದು, ಸಿಂಪಲ್ ಡಯಾಗ್ರಾಮ್, ಇಲ್ಲ ಸಿಂಪಲ್ ಆಗಿ ಯಾವುದಾದ್ರೂ ಕ್ಲಾಸಿಫಿಕೇಷನ್ ಬಗ್ಗೆ ಕೇಳ್ಬೋದು. ಓಕೆನಾ? ಸೊ 4 ಮಾರ್ಕ್ಗೆ. ಪ್ಲಾಂಟ್ ಕಿಂಗ್ಡಮ್ ಸ್ವಲ್ಪ ದೊಡ್ಡ ಚಾಪ್ಟರ್ ಇದು, ಅಲ್ಲಿ ನೀವು ಎಂಟೈರ್ ಕಿಂಗ್ಡಮ್ ಬಗ್ಗೆ, ಡಿವಿಷನ್ಸ್ಗಳ ಬಗ್ಗೆ ಸ್ಟಡಿ ಮಾಡಿರ್ತೀರಾ, ಎಂಟೈರ್ ಪ್ಲಾಂಟ್ ಕಿಂಗ್ಡಮ್ ಬಗ್ಗೆ. ಸೊ ಅದರಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ನಿಯರ್ಲಿ ಅಬೌಟ್ 6 ಮಾರ್ಕ್ಸ್. ಸೊ ಅಂದರೆ ಅದರಲ್ಲಿ ಏನಾದರೂ ಕೂಡ ಒಂದು ಕ್ವಶನ್ 5 ಮಾರ್ಕ್ಗೆ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಪಾರ್ಟ್ ಸಿ ಅಲ್ಲಿ, ಓಕೆ ಐ ಆಮ್ ಜಸ್ಟ್ ರೈಟಿಂಗ್ ಇಯರ್, ಪಾರ್ಟ್ ಡಿ ಇಲ್ಲಿದೆ, ಅಲ್ಲಿಗೆ 3 ಮಾರ್ಕ್ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅಂತ ಆಯಿತು. ಬಟ್ ಕೇಳ್ಬೋದಲ್ವ 5 ಮಾರ್ಕ್ಗೆ, ಲಿಸ್ಟ್ ಎನಿ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ಸೇಲಿಯಂಟ್ ಫೀಚರ್ಸ್ ಆಫ್ ಬ್ರಯೋಫೈಟಾ, ಟೆರಡೋಫೈಟಾ, ಜಿಮ್ನೋಸ್ಪಮ್, ಯಾವ ಥರ ಬೇಕಾದರೂ ಕೇಳ್ಬೋದು. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ನಿಯರ್ಲಿ ಅಬೌಟ್ 6 ಮಾರ್ಕ್ಸ್. ಎಲ್ಲದಕ್ಕೂ ಪ್ಲಸ್ ಆರ್ ಮೈನಸ್ 1 ಅಂತೂ ಇದ್ದೇ ಇರುತ್ತೆ, ವೇರಿ ಆಗುತ್ತೆ 1 or 2 ಮಾರ್ಕ್, ಎಲ್ಲ ಚಾಪ್ಟರಿಂದನೂ ಅಲ್ಲ, ಎನಿ ಒನ್ ಆಫ್ ದ ಚಾಪ್ಟರಿಂದ 6 ಮಾರ್ಕ್ಸ್. ಇನ್ನು ಅನಿಮಲ್ ಕಿಂಗ್ಡಮ್ ಅಲ್ಲಿ ಕಂಪ್ಲೀಟ್ ಅನಿಮಲ್ ಕಿಂಗ್ಡಮ್ ಇಂದ ನೀವು 8 ಮಾರ್ಕ್ಗೆ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಅದರಲ್ಲಿ 5 ಮಾರ್ಕ್ಗೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. 5 ಮಾರ್ಕ್ ಕ್ವಶನ್ ಎಲ್ಲಿಂದ ಬರುತ್ತೆ? ಎಕ್ಸ್ಪ್ಲೈನ್ ದ ಸೇಲಿಯಂಟ್ ಫೀಚರ್ಸ್ ಆರ್ ಲಿಸ್ಟ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಎನಿ ಫೈಲಾ ಆರ್ ಎನಿ ಕ್ಲಾಸ್ ಆಫ್ ದ ವರ್ಟಿಬ್ರೇಟಾ. ಓಕೆನಾ? ಫೈಲಮ್ ಆಫ್ ನಾನ್ ಕಾರ್ಡೇಟ್ಸ್ ಆರ್ ಯು ಕ್ಯಾನ್ ಸೇ ವರ್ಟಿಬ್ರೇಟಾದಲ್ಲಿ ಬರೋ ಕ್ಲಾಸಸ್ಗಳ ಬಗ್ಗೆ 5 ಮಾರ್ಕ್ಗೆ ಕೇಳಬಹುದು. ಓಕೆ, ನೆಕ್ಸ್ಟು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಇಂದ ಪಾರ್ಟ್ ಎ ಏನಿದೆ, ದಿಸ್ ಇನ್ಕ್ಲೂಡ್ಸ್ MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಮಕ್ಕಳೇ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎರಡೂ ಕೂಡ ಇರುತ್ತೆ. ಇದು ಮೇನ್ ಇರೋದು ಇಲ್ಲಿ 2 ಮಾರ್ಕು ಮತ್ತು 3 ಮಾರ್ಕು 5 ಮಾರ್ಕ್ ಕ್ವಶನ್ಸ್ಗಳು ಕೊಟ್ಟಿರೋದು. ಇಲ್ಲಿ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಮತ್ತು ಮಾರ್ಕ್ಸ್ ವೇಟ್ ಯಾವ ಥರ ಕೇಳ್ತಾರೆ ಅಂತ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ತುಂಬ ಸಿಂಪಲ್ ಆಗಿರೋ ಚಾಪ್ಟರು. ಸೊ 5 ಮಾರ್ಕ್ಗೆ ನೀವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ 4 ಮಾರ್ಕ್ಗೆ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬ ಸಿಂಪಲ್ ಆಗಿರುತ್ತೆ, ಪ್ಲಸ್ ಆರ್ ಮೈನಸ್ 4ಗೆ ಕೇಳ್ಬೋದು, ಇಲ್ಲ 5 ಬಗ್ಗೆ ಕೇಳ್ಬೋದು. 5 ಮಾರ್ಕ್ಗೆ ಡೈರೆಕ್ಟಾಗಿ ಒಂದು ಕ್ವಶನನ್ನು ಕೇಳಿಬಿಟ್ಟು ಬೇರೆ ಕ್ವಶನಿಂದ ಅದು 5 ಮಾರ್ಕನ್ನು ತೆಗಿಬೋದು. ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ಇಟ್ ಈಸ್ ವೇರಿಯಬಲ್, ಒಂದು ಕ್ವಶನ್ ಚೇಂಜ್ ಮಾಡ್ತಾರೆ. ಅದಕ್ಕೆ ನಾವು ಬ್ಲೂ ಪ್ರಿಂಟನ್ನು 90 to 95% ಎಕ್ಸ್ಪೆಕ್ಟ್ ಮಾಡ್ಬೋದು. 5 to 10% ಬಫರ್ ಆಗೇ ಆಗುತ್ತೆ ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾದ್ರೆ. ಓಕೆ, ನೆಕ್ಸ್ಟು ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಅನಿಮಲ್ಸ್ ಅಂತ ಬಂದಾಗ 3 ಮಾರ್ಕ್ಗೆ ಒಂದು ಕ್ವಶನ್ ಕೇಳ್ತಾರೆ. ಅಂದರೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಆಗಿದ್ರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್ದು 3 ಮಾರ್ಕ್ಗೆ ಕೇಳ್ತಾರೆ. ಇಲ್ಲ ಕ್ಯುಟೇನಿಯಸ್ ರೆಸ್ಪಿರೇಷನ್ ಬಗ್ಗೆ 3 ಮಾರ್ಕ್ಗೆ ಒಂದು ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಮಾರ್ಫಾಲಜಿಕಲ್ ಫೀಚರ್ಸ್ ಆಫ್ ಫ್ರಾಗ್ ಅಂತ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಬೆನಿಫಿಟ್ಸ್ ಆಫ್ ಫ್ರಾಗ್ ಟು ಮ್ಯಾನ್ ಕೈಂಡ್ ಅಂತ 3 ಮಾರ್ಕ್ಗೆ 3 ಬೆನಿಫಿಟ್ಸ್ಗಳನ್ನ ಬರೀರಿ ಅಂತ ಕೇಳ್ಬೋದು. ಸೆನ್ಸ್ ಆರ್ಗನ್ಸ್ಗಳ ಬಗ್ಗೆ ಬರೀರಿ ಅಂತ ಕೇಳ್ಬೋದು. ಎನಿಥಿಂಗ್. ಅಥವಾ ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್ ಇನ್ ರಿಲೇಟೆಡ್ ಟು ಫ್ರಾಗ್, ಈಸ್ಟಿವೇಷನ್, ಹೈಬರ್ನೇಷನ್, ಇಲ್ಲ ಅಂತ ಹೇಳಿದ್ರೆ ಕ್ಯಾಮೋಫ್ಲೇಜ್, ಮಿಮಿಕ್ರಿ, ಈ ಥರ ವರ್ಡ್ಗಳು. ಓಕೆ, ನೆಕ್ಸ್ಟು ಸೆಲ್ ದ ಯೂನಿಟ್ ಆಫ್ ಲೈಫ್ ಅಲ್ಲಿ 10 ಮಾರ್ಕ್ಗೆ ಕ್ವಶನ್ಗಳನ್ನು ಕೇಳೋ ಚಾನ್ಸ್ ಇರುತ್ತೆ. ಯಾಕೆಂದರೆ ಇದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರೋ ಚಾಪ್ಟರು. ಆಲ್ಮೋಸ್ಟ್ 9 to 10 ಮಾರ್ಕ್ಗೆ ಈ ಚಾಪ್ಟರ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅಲ್ಲಿ ಕೇಳ್ತಾರೆ 5 ಮಾರ್ಕ್ಗೆ. ಮತ್ತು ದೇರ್ ಆರ್ ಮೆನಿ ಕ್ವಶನ್ ದೇ ಆರ್ ಗೋಯಿಂಗ್ ಟು ಆಸ್ಕ್. 5 ಕ್ವಶನ್ಸ್ ಅಂತ ಇದೆ. ಸೊ ಮೇ ಬಿ 1 2 3 4 5 ಕರೆಕ್ಟ್ ಆಗಿದೆ. ಓಕೆ, ಸೊ ಅಲ್ಲಿಗೆ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು 10 ಮಾರ್ಕ್ಗೆ. ಸಿ 5 ಆ್ಯಕ್ಚುಲಿ ಇದು ಇಲ್ಲಿದೆ 3 ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಮತ್ತು ಮಲ್ಟಿಪಲ್ ಚಾಯ್ಸಲ್ಲಿ 3 ಕ್ವಶನ್ಸ್ಗಳಿದೆ. 2 ಮಾರ್ಕ್ಗೆ ಒಂದಿದೆ. ಟೋಟಲ್ ಆಗಿ 10 ಮಾರ್ಕ್ಗೆ ಕೇಳ್ತಾರೆ. ಕಂಪ್ಲೀಟಾಗಿ ಓದಿದ್ದೀರಿ ಅಲ್ವಾ? ಸೆಲ್ಸ್ ದ ಯೂನಿಟ್ ಆಫ್ ಲೈಫ್. ಸೊ ನೆಕ್ಸ್ಟ್ ಬಂದರೆ ದ ಬಯೋಮಾಲಿಕ್ಯೂಲ್ಸ್ ಆಪ್ಟ್ರಿಂದ 6 ಮಾರ್ಕ್ಸ್ಗೆ ಕ್ವಶನ್ಗಳನ್ನ ಕೇಳ್ತಾರೆ. ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಆಲ್ರೆಡಿ ನೀವು ತಿಳ್ಕೊಂಡಿರ್ತೀರಾ. ಅಕಸ್ಮಾತ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಮ್ಯಾರಥಾನಲ್ಲಿ ತಿಳ್ಕೊಳ್ತೀರಾ. ಆ್ಯಂಡ್ ಇನ್ನೊಂದು ಸ್ಟ್ರಾಟಜಿ ವಿಡಿಯೋ ಇದೆ ಮಕ್ಕಳೇ ನಿಮಗೆ,
That strategy video is related to most important biology questions for your class 11 ಅಂತ. ಸೊ ಅದನ್ನು ಕೂಡ ನೋಡ್ಬೋದು. ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ಕಮೆಂಟ್ ಮಾಡಿ, ರಿಲೇಟೆಡ್ ಟು ಚಾಪ್ಟರ್ ಅಂಡ್ ಇಂಪಾರ್ಟೆಂಟ್ ಕ್ವಶನ್ಸ್, ಆ್ಯಂಡ್ ವಿ ಆರ್ ಹಿಯರ್ ಟು ಹೆಲ್ಪ್ ಯು. ನೆಕ್ಸ್ಟ್ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ 5 ಮಾರ್ಕ್ಗೆ ಯಾವುದಾದ್ರೂ ಒಂದು ಫೇಸನ್ನು ಕೊಟ್ಬಿಟ್ಟು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸನ್ನು ಬರೀರಿ ಅಂತ ಕೇಳ್ಬೋದು. ಎಲ್ಲ ಫೇಸಸ್ಗಳು ಗೊತ್ತಿರಲಿ ನಿಮಗೆ. ಸೊ ನೆಕ್ಸ್ಟ್ ಬಂದು ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಬಂದು 6 ಮಾರ್ಕ್ಸ್ಗೆ ಕ್ವಶನ್ನ ಕೇಳ್ತಾರೆ. ಅದರಲ್ಲಿ ಬರೋ ಪಾತ್ವೇಸ್ಗಳು, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಂತ ಬಂದಾಗ ಎಗೈನ್ 6 ಮಾರ್ಕ್ಗೆ ಕ್ವಶನನ್ನು ಕೇಳ್ಬೋದು. ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಎಲ್ಲ 7 ಮಾರ್ಕ್ಗೆ ಕ್ವಶನನ್ನು ಕೇಳ್ಬೋದು. ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ಅಷ್ಟೇ ಎಲ್ಲ ಫೈಟೋ ಹಾರ್ಮೋನ್ಸ್ಗಳು, ಕಂಪ್ಲೀಟ್ ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್, ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್ಸ್, ಆ ಎಲ್ಲ ಫಿಸಿಯಾಲಜಿಕಲ್ ಎಫೆಕ್ಟ್ಸ್ ಆಫ್ ಆಲ್ ದ ಹಾರ್ಮೋನ್ಸ್ ಏನಿದೆ ಅದನ್ನು ಸ್ಟಡಿ ಮಾಡಿರಬೇಕು. ಇನ್ನು ಈ 6 ಚಾಪ್ಟರ್ಸ್ಗಳೇನಿದೆ, ಲಾಸ್ಟ್ 6 ಚಾಪ್ಟರ್ಸ್ ಹ್ಯೂಮನ್ ಫಿಸಿಯಾಲಜಿ, ಯು ಕ್ಯಾನ್ ಎಕ್ಸ್ಪೆಕ್ಟ್ ನಿಯರ್ಲಿ ಅಬೌಟ್ 5 to 6 ಆರ್ 6 to 7 ವೇರಿ ಆಗುತ್ತೆ 1 ಮಾರ್ಕ್ ಅಂತ ಹೇಳಿದ್ನಲ್ಲ. ಸೊ ಅಥವಾ 5 to 6 ಮಾರ್ಕ್ಸ್ಗೆ ಎಲ್ಲ ಚಾಪ್ಟ್ರಿಂದನೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲಿ ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇಂದ ಅಬ್ಸರ್ವ್ ಮಾಡಿದ್ರೆ 5 ಮಾರ್ಕ್ಗೆ ಇಲ್ಲಿಂದ ಶುರು ಆಗುತ್ತೆ ನೋಡಿ. ಈಗ 5 ಮಾರ್ಕ್ ಕ್ವಶನ್ಸ್ಗಳು. ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ 5 ಮಾರ್ಕ್ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಟೋಟಲ್ ಆಗಿ 6 ಮಾರ್ಕ್ಸ್ಗೆ ಬರುತ್ತೆ ಆ ಚಾಪ್ಟರಿಂದ. ಎಗೈನ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಆ್ಯಂಡ್ ಎಲಿಮಿನೇಷನ್ ಒಂದು ಕ್ವಶನ್ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ 5 ಮಾರ್ಕ್ಗೆ. ಆ್ಯಂಡ್ ಎಗೈನ್ ಹಿಯರ್ 6 ಮಾರ್ಕ್ಸ್ಗೆ ಬರುತ್ತೆ ಆ ಚಾಪ್ಟ್ರಿಂದ, ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಆ್ಯಂಡ್ ಎಲಿಮಿನೇಷನ್ ಚಾಪ್ಟ್ರಿಂದ. ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್ ಇಂದ 5 ಮಾರ್ಕ್ಗೆ ಒಂದು ಕ್ವಶನ್ ಕೇಳ್ತೀವಿ ಅಂತ ಹೇಳಿದರೆ ಅದರ ಅರ್ಥ ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಯಿಂಟ್ಸ್ಗಳ ಬಗ್ಗೆ ಕೇಳ್ಬೋದು, ಸ್ಕೆಲಿಟಲ್ ಸಿಸ್ಟಮ್ ಅಲ್ಲಿರೋ ಡಿಫ್ರೆಂಟ್ ಬೋನ್ಸ್ಗಳನ್ನ ಕೇಳ್ಬೋದು ಅಲ್ವಾ. ತುಂಬ ಈಸಿಯಾಗಿರೋ ಚಾಪ್ಟರ್ ಅದು. ಆ್ಯಂಡ್ ಫೈನಲಿ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟ್ರಿಂದ 4 ಮಾರ್ಕ್ಗೆ, ಏಕೆಂದರೆ ಅದರಲ್ಲಿ ಇರೋದೇ 2 ಕಾನ್ಸೆಪ್ಟು, ನ್ಯೂರಾನ್ ಮತ್ತು ಬ್ರೈನು. ಆ ನ್ಯೂರಾನಲ್ಲಿ ಜನರೇಷನ್ ಆ್ಯಂಡ್ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸಸ್, ಟೈಪ್ಸ್ ಆಫ್ ನ್ಯೂರಾನ್ಸ್, ಮತ್ತು ಅದು ಯಾವ ಥರ ಆ್ಯಕ್ಟ್ ಮಾಡುತ್ತೆ, ಆ ಥರ ಕ್ಯಾರಿ ಮಾಡುತ್ತೆ ಇನ್ಫಾರ್ಮೇಷನನ್ನು. ಫೈನಲ್ ಆಗಿ ಬಂದರೆ ಹ್ಯೂಮನ್ ಬ್ರೈನಲ್ಲಿರೋ ಪಾರ್ಟ್ಸ್ಗಳು ಮತ್ತು ಅವುಗಳ ಫಂಕ್ಷನ್ಸ್ಗಳು. ಸೊ ಈಸಿಯಾಗಿ ಬರಿಬೋದು. ಫೈನಲಿ ದ ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ಇಂಟಿಗ್ರೇಷನ್ 6 ಮಾರ್ಕ್ಸ್ಗೆ ಬರುತ್ತೆ. 5 ಮಾರ್ಕ್ಗೆ ಒಂದು ಕ್ವಶನ್ ಇರುತ್ತೆ. ಮೆಕ್ಯಾನಿಸಮ್ ಆಫ್ ಹಾರ್ಮೋನಲ್ ಆ್ಯಕ್ಷನ್ ಆಗ್ಬೋದು, ಇಲ್ಲ ಕಂಪ್ಲೀಟ್ ಆಗಿ ಯಾವುದೋ ಒಂದು ಗ್ಲ್ಯಾಂಡನ್ನು ಕೊಟ್ಬಿಟ್ಟು ಅದರಿಂದ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ಸ್ಗಳು, ಲೈಕ್ ಅವಾಗಲೇ ಹೇಳಿದಾಗೆ ಅಡಿನೋ ಹೈಪೋಫೈಸಿಸ್, ಇಲ್ಲ ಅಂತ ಹೇಳಿದ್ರೆ ಆಂಟೀರಿಯರ್ ಪಿಟ್ಯೂಟರಿಯಿಂದ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ಸ್ಗಳು ಲಿಸ್ಟ್ ಮಾಡಿ ಅವುಗಳ ಫಂಕ್ಷನ್ಸ್ ಬರೀ ಅಂತ ಕೇಳ್ಬೋದು. ಸೊ 5 ಮಾರ್ಕ್ ಕ್ವಶನ್ಸ್ಗಳು ಎಲ್ಲೆಲ್ಲಿಂದ ಬರುತ್ತೆ ಅಂತ ಫೋಕಸ್ ಮಾಡ್ಕೊಳ್ಳಿ. ಟೋಟಲ್ ಆಗಿ 70 ಮಾರ್ಕ್ಸ್ಗೆ, ಬಟ್ ಇಲ್ಲೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಮೋರ್ ದೆನ್ 105. 70 ಮಾರ್ಕ್ಸ್ಗೆ ನೀವು 70 ತಗೋಬೋದು ಇಫ್ ಯು ಆರ್ ಪ್ರಾಕ್ಟೀಸಿಂಗ್ ವಿತ್ ದ ಹೆಲ್ಪ್ ಆಫ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಆ್ಯಂಡ್ ದ ಬ್ಲೂ ಪ್ರಿಂಟ್. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ಟ್ರಾಟಜಿ ಇದೆ, ಅಲ್ಲಿ ನೋಡಿ. ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಮಕ್ಕಳೇ. ಮತ್ತು ಮ್ಯಾರಥಾನ್ ಕೂಡ ಬರುತ್ತೆ, ದಾಟ್ ಆಲ್ಸೋ ಯು ಕ್ಯಾನ್ ವಾಚ್ ಇಟ್. ಓಕೆ, ಸೊ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದು ಕ್ವಶನ್ ಪೇಪರ್ ಪ್ಯಾಟರ್ನ್ ಮತ್ತು ಬ್ಲೂ ಪ್ರಿಂಟ್ ಆಫ್ ಯುವರ್ ಕ್ಲಾಸ್ 11 ಫಸ್ಟ್ PUC ಬಯಾಲಜಿ. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಹ್ಯಾವ್ ಎ ಗ್ರೇಟ್ ಡೇ ಎವ್ರಿ ಒನ್. ಬೈ ಬಾಯ್.